ನೋಡಿ, ನಮ್ಮ ಇಲಾಖೆ ವಿಚಾರ ಮಾತಾಡಿ, ಬೇರೆ ಜನರಲ್ ಆಗಿ ಹೇಳಿದ್ರೆ ನಾನು ಮಾತಾಡೋದಿಲ್ಲ. ಹೇಳ್ರಪ್ಪ. ನೋಡ್ರಿ, ಅವರು ನಮ್ಮ ಈಶ್ವರಪ್ಪ ಅವ್ರು ಯಾವ್ದಕ್ಕೆ ಲಾಯಕ್ ಅಂದ್ಬಿಟ್ಟು ನಿಮ್ಗೆಲ್ಲ ಗೊತ್ತಿದೆ. ನಾನೇ ಕೇಳುದು, ಅವ್ರು ಇದ್ದಾರಾ ಇವತ್ತು MLA ಆಗಿದ್ದಾರಾ? ಜನಕ್ಕೆ ಅವ್ರು ಮಿನಿಸ್ಟರ್ ಆಗಿದ್ದಕ್ಕೆ ರಾಜೀನಾಮೆ ಕೊಟ್ಟರು. ರಾಜೀನಾಮೆ ನಾನು ಕೊಟ್ಟೆ, ರಾಜೀನಾಮೆ ನಾನು ಕೊಟ್ಟು ವಾಪಸ್ ಬರ್ಲಿಲ್ವಾ? ಅದನ್ನ ಮಾಡ್ಲಿ. ಅವ್ರನ್ನ ಬಿಟ್ಬಿಟ್ಟು ಇಡೀ ಪ್ರಪಂಚಕ್ಕೆ ಗೊತ್ತಿದೆ, ಇಡೀ ನ್ಯಾಷನಲ್ ವೈಸ್ ಗೊತ್ತಿದೆ. ನಮ್ಮ ಚೀಫ್ ಮಿನಿಸ್ಟರ್ ಎಂತ ದಕ್ಷರು ಗೊತ್ತಿದೆ, ನಿಮಗೂ ಗೊತ್ತಿದೆ. ನಿಮ್ಗೆ ಗೊತ್ತಿಲ್ವಾ? ಅವರು ಹೇಳೋದಕ್ಕೆಲ್ಲ ಅವ್ರ ಪಾಪ ಅವರು ರಾಜಕೀಯ ಉದ್ದೇಶ ಅಂತ ಹೇಳ್ತಾರೆ. ಅದನ್ನ ಎಜುಕೇಶನ್ ಮಿನಿಸ್ಟರ್ ಕೇಳ್ಬೇಕು ನೀವು. ಅವ್ರ ಎಜುಕೇಶನ್ ಮಿನಿಸ್ಟರ್ ಇದ್ದಾರೆ, ನಮ್ಮ ಸುಧಾಕರ್ ಅವರು ಇದ್ದಾರೆ, ಅವರು ಹೇಳ್ತಾರೆ. ವಿಜೇಂದ್ರ ಹೇಳ್ತಾರೆ, ಅತಿಥಿ ಶಿಕ್ಷಕರಿಗೆ ಗೌರವಧನ ಕೊಡದಂತ ಸರ್ಕಾರ ಬದುಕಿದ್ದು ಸತ್ತಂಗಿದ್ದು ಅಂತ ಹೇಳಿದ್ದಾರೆ. ನೋಡಿ, ಅದು ಅತಿಥಿ ಶಿಕ್ಷಕರು ಯಾರು, ಯಾವ ಡಿಪಾರ್ಟ್ಮೆಂಟ್ ಅವರು? ಅಲ್ಲ, ನೀವು ನಮ್ಮ ಎಜುಕೇಶನ್ ಮಿನಿಸ್ಟರ್ ಕೇಳಿದ್ರೆ ಅವ್ರಿಗೆ ಮಾಹಿತಿ ಇರ್ತದೆ, ಅವ್ರು ಹೇಳ್ಕೊಡ್ತಾರೆ. ಅದಕ್ಕೆ ಉತ್ತರ ಅವ್ರು ಕೊಡ್ತಾರೆ. ಅದನ್ನ ಇಲಾಖೆ ಸಂಬಂಧಪಟ್ಟ ಸಿಎಂಎ ಗ್ಯಾರಂಟಿಗಳು ಹೋಗ್ತಿಲ್ಲ ಅಂತ ಗೊತ್ತಿಲ್ಲ ಅಂದ್ರೆ ಇನ್ಯಾಕೆ ಫೈನಾನ್ಸ್ ಮಿನಿಸ್ಟರ್ ಆಗಬೇಕು ಅಂತ ಈಶ್ವರಪ್ಪ ಹೇಳೋದು. ನೋಡಿ, ಈಗ ಒಂದು ಹೇಳ್ತೀನಿ, ಅವರು ಗ್ಯಾರಂಟಿಗಳು ಈಗ ಗ್ಯಾರಂಟಿ ಇದ್ಬಿಟ್ರೆ ನಮ್ಮ ಇದರಲ್ಲಿ ಸುಮಾರು 2,60,000 ಜನ ಗ್ರಾಹಕರು ಇರ್ತಾರೆ. ಅದನ್ನ ನಾವು ತಿಂಗಳು ಹೋಗ್ತಾ ಇರ್ತದೆ. ಅದು ಕೆಲವರಿಗೆ ಡಿಲೇ ಆಗಿರ್ಬೋದು. ಅದು ಮಿನಿಸ್ಟ್ರಿಗೆ ಗೊತ್ತಿರ್ಬೇಕಂದಿದೆಯಾ? ಅದು ಗೊತ್ತಾದ ಕೂಡಲೇ ಇಮಿಡಿಯೇಟ್ ಆಗಿ ರೆಕ್ಟಿಫೈ ಮಾಡ್ತಾರೆ. ಅದಕ್ಕೆ ಒಂದ್ಸತಿ ಇದೇನು ತಿಂಗಳು ಸಂಬಳ ಟೈಪ್ ಅಲ್ಲಲ್ಲ. ಅದು ನಾವು ಮಾರ್ಚ್ ಒಳಗಡೆ ನಾವೆಲ್ಲ ಕೊಡ್ತೀವಿ. ಈಗಾಗಲೇ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ಎಲ್ಲರಿಗೂ ಏನೆಲ್ಲ ಗ್ಯಾರಂಟಿ ಇದಲ್ಲಿ ಎಲ್ಲ ಕೊಡ್ತಾರೆ ಅವರು. ಅದಕ್ಕೆ ಕೊಡದೇ ಇರೋದಲ್ಲ, ಒಂದು 10 ದಿವಸ 15 ದಿವಸ ಡಿಲೇ ಆಗ್ಬೋದು, ಬೇರೆ ಬೇರೆ ಕಾರಣ ಇರ್ಬೋದು. ಹಾಸಿಗೆ ಇದ್ದಷ್ಟು ಮಾತ್ರ ಕಾಲ್ಚಾಚ್ರಿ, ಸುಮ್ಮನೆ ಪುಕ್ಷಟ ಗ್ಯಾರಂಟಿ ಆಗಿ ಕೊಟ್ರಿ ಅಂತ ಈಶ್ವರಪ್ಪ. ನೋಡಿ, ಈಶ್ವರಪ್ಪನವ್ರ ಕೈಲಿ ಗ್ಯಾರಂಟಿ ಕೊಡ್ಲಿಕ್ಕೆ ಪವರ್ ಇದೆ ಅವರಿಗೆ. ಅವ್ರಿಗೆ ಅಧಿಕಾರದಲ್ಲಿ ಇದಾಗ ಕೊಟ್ಟಿದ್ದಾರಾ? ಮೋದಿ ಅವ್ರನ್ನ ಕೇಳ್ಬೇಕು. ಮೋದಿ ಅವರಿಗೆ ತುಂಬಾ ಅನೌನ್ಸ್ ಮಾಡ್ತಿದಾರಲ್ಲ ಎಲೆಕ್ಷನ್ ಗೆಲ್ಲಲಿಕ್ಕೆ. ಅದಕ್ಕೆ ಅವ್ರನ್ನ ಕೇಳ್ಬೇಕು ಗ್ಯಾರಂಟಿ ಕೊಟ್ಟಿದ್ದಾರಾ ಇಲ್ವೋ ಅದು.